ನಿಮ್ಮ ಮಕ್ಕಳೇನಾದ್ರೂ ದೂರದ ಊರಲ್ಲಿ ಇದ್ರೆ ಈ ರೀತಿ ಒಂದು ಗೊಜ್ಜನ್ನ ಮಾಡಿ ಕಳಿಸಿಕೊಡಿ. ಅನ್ನವನ್ನ ಮಾಡ್ಕೊಂಡು ಸುಲಭವಾಗಿ ಅವರು ಊಟವನ್ನ ಮಾಡ್ಕೊಳ್ಬೋದು. ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಬರದೇ ಇರುವವರಿಗೆ ಈ ಗೊಜ್ಜೊಂದು ತುಂಬಾನೇ ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಗೊಜ್ಜಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತೊಕ್ಕು ಅಂತ ಕೂಡ ಹೇಳ್ತಾರೆ. ಇದನ್ನ ಮಾಡಿಟ್ಕೊಂಡ್ರೆ 5-6 ತಿಂಗಳುಗಳು ಹಾಳಾಗೋದಿಲ್ಲ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ಸೇವಿಸ್ಬೋದು. ತುಂಬಾನೇ ರುಚಿಕರವಾಗಿರ್ತದೆ. ಮಾಡ್ಲಿಕ್ಕೂ ಕೂಡ ತುಂಬಾನೇ ಸುಲಭ. ಒಮ್ಮೆ ಮಾಡಿಟ್ಕೊಂಡ್ರೆ ತುಂಬಾ ದಿವಸ ಉಳಿತದಲ್ಲ, ಹಾಗಾಗಿ ನೀವು ಕೂಡ ಇದನ್ನ ಮಾಡಿಟ್ಕೊಳ್ಳಿ. ತುಂಬಾನೇ ಚೆನ್ನಾಗಾಗ್ತದೆ. ಯಾವ ರೀತಿಯಾಗಿ ಮಾಡೋದು ಈ ರೆಸಿಪಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೇನೆ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಒಂದು 5 ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂದ್ರೂ ಕೂಡ ಹಾಕೊಳ್ಬೋದು. ಒಂದು ಗಡ್ಡೆವರೆಗೂ ನೀವು ಬೆಳ್ಳುಳ್ಳಿಯನ್ನು ಇಲ್ಲಿ ಬಳಸ್ಬೋದು. ನಾನು 5 ಬೆಳ್ಳುಳ್ಳಿಯನ್ನು ಮಾತ್ರ ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೇನೆ. ತುಂಬಾ ಚಿಕ್ಕದಾಗಿ ಬೇಕು ಅಂತ ಇಲ್ಲ. ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಇದನ್ನ ಹುರಿಲಿಕ್ಕೆ ಸುಲಭ ಆಗ್ತದೆ. ಚೆನ್ನಾಗಿ ಅದು ನೀರಿನ ಅಂಶ ಇರ್ತದಲ್ಲ, ಅದೆಲ್ಲ ಹೋಗುವ ತನಕ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು. ಇದೀಗ ಮಧ್ಯ ಟೈಮಲ್ಲಿ ನೋಡ್ಬೋದು ಇಷ್ಟು ಮೆತ್ತಗಾಗಿದೆ. ಇನ್ನೂ ಕೂಡ ಇದು ಮೆತ್ತಗಾಗಲಿಕ್ಕೆ ಇದೆ. ಈಗ ನೋಡಿ ಚೆನ್ನಾಗಿ ಹುರಿದಾಗಿದೆ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಮೆತ್ತಗಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಇಷ್ಟು ಹುರಿಬೇಕು ಇದನ್ನ. ಈಗ ಉರಿ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ಒಂದು ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸೌಟನ್ನು ಬಿಸಿಗಿಟ್ಟು ಅದರಲ್ಲಿ ಅರ್ಧ ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕೊಂಡಿದ್ದೇನೆ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಇದನ್ನು ಹುರಿದುಕೊಳ್ಬೇಕು. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ ಹುರ್ಕೊಂಡಿದ್ದೇನೆ. ಬಣ್ಣ ಎಲ್ಲ ಬದಲಾಗಿದೆ ನೋಡ್ಬೋದು. ಈಗ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು, ಸೌಟಿನ ಬಿಸಿಯಲ್ಲಿ ಅದು ಹುರಿತದೆ. ಹಾಗೆ ಈಗ ನೋಡ್ಬೋದು ಸಾಸಿವೆ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಉರಿಯನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಖಾರ ಚೆನ್ನಾಗಿದ್ರೆ ತುಂಬಾ ರುಚಿ ಆಗ್ತದೆ ಅಂತ ಸ್ವಲ್ಪ ಜೀರಿಗೆ ಮೆಣಸನ್ನ ಖಾರಕ್ಕೆ ಬಳಸ್ತಾ ಇದ್ದೇನೆ. ನಂತರ ಹುರಿದಿರುವ ಮಸಾಲೆಯನ್ನು ಹಾಕೊಂಡಿದ್ದೇನೆ. ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 2.5 ಟೇಬಲ್ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತುಂಬ ದಿವಸ ಇದನ್ನ ಇಟ್ಟು ತಿನ್ನಬಹುದಾಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಸ್ವಲ್ಪ ದಿವಸ ಹೋಗ್ತಾ ಇದ್ದ ಹಾಗೆ ಖಾರ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಜಾಸ್ತಿ ಖಾರವನ್ನು ಹಾಕೊಂಡ್ರೆ ತುಂಬ ದಿವಸ ಇಟ್ಟಾಗ ಖಾರ ಹಾಗೆ ಉಳಿತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ. ಕಡಿಮೆ ಆದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಚೆನ್ನಾಗಿ ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. ಮೆಣಸಿನ ಪುಡಿ ಎಲ್ಲ ನುಣ್ಣಗೆ ಇರ್ತದೆ. ಈ ಸಾಸಿವೆ ಮೆಂತೆ ಎಲ್ಲ ಹುರಿದು ಪುಡಿ ಮಾಡೋದು ಸ್ವಲ್ಪ ಮಾಡುವಾಗ ಪುಡಿ ಆಗುದಿಲ್ಲ ಅಂತ ನಾನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೊಮ್ಮೆ ಪೌಡ್ರನ್ನ ಮಾಡ್ಕೊಂಡಿರೋದು. ಅದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಹುರಿದಿರುವಂತಹ ಬೆಳ್ಳುಳ್ಳಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಅರಿಶಿಣವನ್ನ ಹಾಕೊಂಡಿದ್ದೇನೆ. ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ಎಲ್ಲಿಯೂ ಕೂಡ ನೀರನ್ನ ತಾಗಿಸ್ಲಿಕ್ಕೆ ಇಲ್ಲ. ಇದು ಉಪ್ಪಿನಕಾಯಿ ಎಲ್ಲ ಮಾಡುವ ಹಾಗೆ ನಾವು ಮಾಡ್ಕೊಳ್ಬೇಕು. ನಂತರ ಹುರಿದು ಪುಡಿ ಮಾಡಿರುವಂತಹ ಮಸಾಲೆಯನ್ನ ಇದಕ್ಕೆ ಸೇರಿಸ್ಕೊಂಡು ಮತ್ತೊಮ್ಮೆ ರುಬ್ಕೊಳ್ತೇನೆ. ಇದು ಕೊನೆಯಲ್ಲಿ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದ್ಸಲ ಪಲ್ಸ್ ಮೋಡಲ್ಲಿ ತಿರ್ಸ್ಕೊಂಡ್ರೆ ಸಾಕು. ಈಗ ಮತ್ತೆ ಅದೇ ಬಾಣಲೆಯನ್ನು ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿತದೆ. ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇನೆ. ನಿಮಗೆ ತುಂಬಾ ದಿವಸ ಇಡಬೇಕು ಅಂದ್ರೆ ಇನ್ನೂ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ಬಹುದು. ಸ್ವಲ್ಪ ಸಾಸಿವೆನ ಹಾಕೊಂಡು ಚಟಪಟ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆ ಇದಕ್ಕೆ ರುಬ್ಬಿರುವಂತಹ ಈ ತೊಕ್ಕಿನ ಮಿಶ್ರಣ ಏನಿದೆ ಇದನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಒಗ್ಗರಣೆಗೂ ಕೂಡ ಬೆಳ್ಳುಳ್ಳಿಯನ್ನ ಜಜ್ಜಿ ಬಳಸಬಹುದು, ನೀವು ಬೆಳ್ಳುಳ್ಳಿಯನ್ನ ಇಷ್ಟಪಡ್ತೀರಾ ಅನ್ನೋದಾದ್ರೆ. ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡರ್ನ ಬಳಸ್ತಾ ಇದ್ದೇನೆ. ಹಾಗಾಗಿ ಈ ಟೈಮಲ್ಲಿ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಅಕಸ್ಮಾತ್ ನೀವು ಹುಣಸೆ ಹಣ್ಣನ್ನ ಬಳಸೋದಾದ್ರೆ ಈರುಳ್ಳಿಯನ್ನ ಹುರಿಯುವಾಗಲೇ ಹಾಕೊಂಡ್ರೆ ಹುಣಸೆ ಹಣ್ಣು ಕೂಡ ಮೆತ್ತಗಾಗ್ತದೆ, ರುಬ್ಲಿಕ್ಕೆ ಸುಲಭ ಆಗ್ತದೆ. ರುಚಿಗೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನ ಹುರಿಯುವಾಗ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಆಯ್ತು. ಇದನ್ನ ಚೆನ್ನಾಗಿ ಕಾಸ್ಕೊಳ್ಬೇಕು. ಸ್ವಲ್ಪ ಹೊತ್ತಲ್ಲೇ ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ತದೆ. ಮತ್ತೆ ನಿಮಗೆ ಎಣ್ಣೆ ಬೇಕು ಅಂದ್ರೆ ಹಾಕ್ಬೋದು. ನಾನಿಲ್ಲಿ ಇಷ್ಟೇ ಎಣ್ಣೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ಸಿದ್ರಿಂದ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಗಟ್ಟಿಯಾಗೋ ತನಕ ಇದನ್ನ ಕುದಿಸ್ಕೊಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಇದನ್ನ ಮಾಡಿ ಇಟ್ಕೊಂಡ್ರೆ 5-6 ತಿಂಗಳ ತನಕ ನಾವು ಶೇಖರಿಸಿ ಇಟ್ಕೊಳ್ಬೋದು. ಹಾಗಾಗಿ ಚೆನ್ನಾಗಿ ಗಟ್ಟಿಯಾಗೋ ತನಕ ಕಾಸ್ಬೇಕು. ಹಾಗೆ ಎಲ್ಲಿಯೂ ಕೂಡ ನೀರಿನ ಅಂಶವನ್ನ ತಾಗಿಸ್ಬಾರ್ದು. ಸ್ವಲ್ಪನೂ ನೀರಿನ ಪಸೆಯನ್ನ ತಾಗಿಸದೆ ಮಾಡಿಟ್ಕೊಂಡ್ರೆ ತುಂಬಾ ದಿವಸ ಹಾಳಾಗೋದಿಲ್ಲ. ಹಾಗೆ ಬಳಸುವಾಗ್ಲೂ ಕೂಡ ಅಷ್ಟೇ ತುಂಬಾ ಜಾಗರೂಕರಾಗಿ ಬಳಸಬೇಕು, ನೀರನ್ನ ತಾಗಿಸ್ಬಾರ್ದು.
ಮಾಡಿಟ್ಕೊಂಡ್ರೆ ಇದನ್ನ ದೋಸೆ, ಇಡ್ಲಿಯ ಜೊತೆಗೆಲ್ಲ ಸೇವಿಸಬಹುದು. ಚಪಾತಿಯ ಜೊತೆಗೆಲ್ಲ ಚೆನ್ನಾಗಾಗ್ತದೆ. ಹಾಗೆ ಅನ್ನಕ್ಕೆ ಹಾಕಿ ಕಲಸಿ ಕೂಡ ಊಟ ಮಾಡ್ಬೋದು. ಲಂಚ್ ಬಾಕ್ಸಿಗೆಲ್ಲ ಸುಲಭದಲ್ಲಿ ಪುಳಿಯೋಗರೆ ಎಲ್ಲ ಕಳಿಸಿದ ಹಾಗೆ ಅನ್ನವನ್ನ ಮಾಡ್ಕೊಂಡ್ರೆ ಈ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕಿ ಕೊಡ್ಬೋದು. ಹಾಳಾಗುದಿಲ್ಲ. ತುಂಬಾನೇ ರುಚಿಕರವಾಗಿರ್ತದೆ. ತುಪ್ಪ ಹಾಕಿ ಕಲಸಿದ್ರಂತೂ ಸೂಪರ್ ಆಗಿರ್ತದೆ. ಖಂಡಿತ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಮಕ್ಕಳೇನಾದ್ರೂ ಬೇರೆ ಕಡೆ ದೂರದಲ್ಲಿ ಇದ್ರೆ ಇದೊಂದು ಗೊಜ್ಜನ್ನ ಮಾಡ್ಕೊಟ್ಟು ಕಳಿಸ್ಬಿಡಿ. ಆಗ ಅನ್ನವನ್ನ ಮಾಡ್ಕೊಂಡು ಸುಲಭವಾಗಿ ಅವರು ಈ ಗೊಜ್ಜನ್ನ ಕಲಸಿ ಊಟ ಮಾಡಬಹುದು. ಪುಳಿಯೋಗರೆ ರೀತಿಯಲ್ಲಿಯೇ ಇದನ್ನ ಬಳಸಬಹುದು. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.